650, 100 ರೂಪೀಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಯಾವ ಆಯಿಲ್ ಬೇಕೋ ಅದನ್ನ ನಾವೇ ಪ್ರಿಪೇರ್ ಮಾಡ್ಕೋಬೋದು. ಮಕ್ಕಳಂತೂ ಪಾಪಕ್ಕೆ ಅವ್ರಿಗೆ ಇವಾಗ ಈ ಟೆಂಪ್ರೇಚರ್ನ ಅವ್ರಿಗೆ ತಡ್ಕೊಳಕ್ಕೆ ಆಗೋದಿಲ್ಲ. ಇಡ್ಲಿ ಪತ್ರೆಗೆ ಈ ಥರ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮಮತಾಜ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ಹೇಗಿತ್ತು ನಿಮ್ಮ ವೀಕೆಂಡು? ಆ್ಯಕ್ಚುಲಿ ನಮ್ಮ ವೀಕೆಂಡು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಗಾಯ್ಸ್. ಇವತ್ತು ನಾನು ಊಟಕ್ಕೆ ಮತ್ತು ಬ್ರೇಕ್ಫಾಸ್ಟ್ಗೆ ಎರಡಕ್ಕೂ ಮ್ಯಾನೇಜ್ ಆಗೋ ಥರ ಒಂದು ಗ್ರೇವಿ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಚೆನ್ನ ಮಕ್ಳುಗಳಿಗೆಲ್ಲ ತುಂಬ ಒಳ್ಳೆಯದು, ಹೈ ಪ್ರೋಟೀನು. ಇವತ್ತು ಇದ್ದದ್ದು ಗೊಜ್ಜು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಸ್ಟರ್ಡೇ ಮಾಡಬೇಕಾಗಿತ್ತು ಇಡ್ಲಿಗೆ, ಸೊ ತೆಂಗಿನಕಾಯಿ ಇಲ್ಲ ಅಂದ್ಬಿಟ್ಟು ಮಾಡಿರಲಿಲ್ಲ. ನಿನ್ನೆ ತೆಂಗಿನಕಾಯಿ ತೊಗೊಂಡು ಬಂದೆ, ಸೊ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಆಮೇಲಿಂದ ನಿನ್ನೆದು ಇಡ್ಲಿ ಇಟ್ಟು ಸ್ವಲ್ಪ ಹಾಗೆ ಉಳ್ಕೊಂಡಿದ್ದಿಲ್ಲ, ಅದು ಇವತ್ತು ಕ್ಲಿಯರ್ ಮಾಡಿಬಿಡ್ತೀನಿ. ನಂಗೆ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಅದು ಗೊಜ್ಜು ನೆನೆನೇ ಇದ್ದಿದ್ದರೆ ಖಾಲಿ ಆಗಿಬಿಡ್ತಾ ಇತ್ತು. ನಾವು 3 ಮೆಂಬರ್ಸ್ಗೆ ಎವ್ರಿ ವೀಕ್ 2 to 3 ಕೋಕೋನಟ್ ಬೇಕೇ ಬೇಕು ನಮಗೆ. ಮಸಾಲೆ ಸಾಂಬಾರುಗಳೆಲ್ಲ ಜಾಸ್ತಿನೇ ಇರುತ್ತೆ. ವೀಕ್ಲಿ ಒಂದು 3 ಮಸಾಲ ಸಾಂಬಾರು ಇರುತ್ತೆ, ಒಂದು ಬೇಳೆ ಸಾಂಬಾರು ಇರುತ್ತೆ, ಇನ್ನು ಒಂದು ಉಪ್ಸಾರು, ಒಂದು ಬಸ್ಸಾರು ಆ ಥರ ಇರುತ್ತೆ. ಫಸ್ಟು ಆನಿಯನ್ ಮತ್ತು ನಮ್ಮದು ಮಸಾಲ ಇದೆಯಲ್ಲ ಖಾರದ ಪುಡಿ, ಅದೆರಡು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ, ನೆನ್ನೆ ಅಂತೂ ನಮ್ಮ ಬೇಬಿ ಅವ್ರ ಅಪ್ಪನ ಹತ್ರ ಎತ್ತಿಸ್ಕೊಂಡ್ಲು. ನಾನು ಫ್ರೂಟ್ಸ್ದು ಮತ್ತು ಈ ವೆಜಿಟೇಬಲ್ಸು 2 ಬ್ಯಾಗ್ನು ಎತ್ಕೊಂಡು ನನಗೆ 2 ಕೈ ನೋವು ಬಂದ್ಬಿಟ್ಟಿದೆ. ಅದ್ರಲ್ಲಿ ಬೇರೆ ನಡ್ಕೊಂಡು ಬೇರೆ ಹೋಗ್ಬೇಕು. ನಮ್ಮ ಬೇಬಿ ಏನು ಮಾಡ್ತಾಳೆ, ಇಲ್ಲಿರ್ಬೇಕಾದ್ರೆ ಚೆನ್ನಾಗೇ ನಡ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಏನಾದರೂ ನಾವು ಆಚೆ ಹೋಗ್ಬಿಟ್ರಂತೂ ಒಂದು ಹೆಜ್ಜೆನೂ ಅವಳು ಇಡೋದೇ ಇಲ್ಲ, ಎತ್ಕೊಂಡೇ ಇರಬೇಕು. ಅದರಲ್ಲೂ ಅವ್ರ ಅಪ್ಪ ಎತ್ಕೋತಿದ್ದಾರೆ ಅಂದರೆ ಅಂತೂ ಡಿಫ್ರೆಂಟ್ ಆಗಿ ಎತ್ತಿಸ್ಕೊತಾ ಇರ್ತಾಳೆ. ಹೆಗ್ಲ ಮೇಲೆಲ್ಲ ಕೂರಿಸ್ಕೊಳ್ಳೋದಂತೆ, ಕೂಸು ಮರಿ ಮಾಡಿಸ್ಕೊಳ್ಳೋದಂತೆ, ಆ ಥರ ಒಂದಲ್ಲ ಒಂದು ಮಾಡಿಸ್ಕೊತಾನೆ ಇರ್ತಾಳೆ. ಹಂಗೂ ಪಾಪ ಸಂತೋಷ್ ಬ್ಯಾಗ್ ಕೊಡು, ನಾನು ಹಿಂದೆನೇ ತಗೊತೀನಿ, ಇಲ್ಲಾಂದ್ರೆ ಈ ಸೈಡಲ್ಲಿ ಇಟ್ಕೊಡ್ತೀನಿ ಅಂತ ಇದ್ರು. ನಾನು ಅದೆಲ್ಲ ಆಗಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಎಣ್ಣೆ ಬಿಸಿಯಾಗಿದೆ. ಏನಾಗಿತ್ತು ಗೊತ್ತಾ, ನಮ್ಮ ಸಂತೋಷದ ಬೈಕ್ ಇದೆಯಲ್ಲ, ಅದು ಆ್ಯಕ್ಚುಲಿ ಲಾಸ್ಟ್ ವೀಕಿಂದ, ಅದು ಬಿಫೋರ್ ವೀಕಿಂದನೂ ಅವರು ಸರ್ವಿಸಿಗೆ ಕೊಟ್ಟಿದ್ರು. ಏನೋ ಸ್ವಲ್ಪ ಇಂಜಿನ್ ಇಶ್ಯೂಸ್ ಅಲ್ಲಲ್ಲ, ಆ್ಯಕ್ಚುಲಿ ಅದು ಹೊಗೆ ಬರ್ತಾ ಇತ್ತು ಸ್ವಲ್ಪ, ಅದಕ್ಕೆ ಅದು ಸರ್ವಿಸ್ ಮಾಡಾಗಿದ್ಮೇಲೆ ಅದಕ್ಕೆ ಅಂತ ಬಿಟ್ಟರು. ಬಟ್ ಅವರು ರೆಡಿನೇ ಮಾಡ್ಕೊತಿಲ್ಲ ಇನ್ನು. ಈ ಖಾರದ ಪುಡಿ ಮತ್ತು ಈರುಳ್ಳಿ ಫ್ರೈ ಮಾಡಿಬಿಟ್ಟು ಅದು ರುಬ್ಬಿಟ್ಟು ಈ ಕಡಲೆಕಾಳು ಫ್ರೈ ಮಾಡಿಬಿಟ್ಟು ವಿಜಲ್ಗೆ ಇಟ್ಕೊಂಡ್ಬಿಡ್ತೀನಿ. ಅದೊಂದು 1 ವಿಜಲ್ or 2 ವಿಜಲ್ ಮಾಡಿಸ್ಕೊಂಡ್ಬಿಟ್ರೆ ಇನ್ನು ಮಸಾಲೆ ರುಬ್ಕೊಂಡು ಸಾಂಬಾರು ಬೇಗ ಮಾಡಿಬಿಡ್ಬೋದು. ದೀಪ, ನಂಗೆ ಅದಕ್ಕೆ ಈ ಸ್ಟೀಲ್ ಬಾಕ್ಸ್ಗಳಂದರೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಮ್ಮ ಆ ಗ್ಲಾಸ್ ಜಾರ್ಸ್ ಇದೆಯಲ್ಲ ಅದೇ ಸರಿ. ಈ ಥರ ತುಂಬ ಹಿಂಸೆ ಕೊಟ್ಬಿಡುತ್ತೆ. ಸಾಕು ಇಷ್ಟು. ಇದನ್ನು ಸ್ವಲ್ಪ ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಬಿಡ್ತೀನಿ. ಈ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ರೆ ಇವಾಗ ಇಡ್ಲಿಗೂ ಆಗುತ್ತೆ, ನೆಕ್ಸ್ಟ್ ಅದೇ ನಾವು ನೈಟು ಮುದ್ದೆ ಮತ್ತು ರೈಸ್ಗೂ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಸಾಂಬಾರೇ ಮಾಡ್ತಾ ಇದ್ದೀನಿ. ಆನಿಯನ್ ಮತ್ತು ಖಾರದ ಪುಡಿ ಸ್ವಲ್ಪ ಆರಲಿ ಫ್ರೈ ಆಗಿದೆ ಅಷ್ಟರಲ್ಲಿ ನಾನು ABC ಜ್ಯೂಸ್ ಪ್ರಿಪೇರ್ ಮಾಡಿಬಿಡ್ತೀನಿ. ಇದಕ್ಕೆ ಆಮ್ಲ, ಕ್ಯಾರೆಟು ಮತ್ತು ಬೀಟ್ರೂಟ್ ಹಾಕಿದ್ದೀನಿ. ಈ ಜ್ಯೂಸ್ ಮಾಡಿಬಿಟ್ಟು ನಾನು ಸ್ವಲ್ಪ ಕೊಡ್ತೀನಿ, ನಮ್ಮ ಬೇಬಿಗೆ ಒಂದಿಷ್ಟು ಟೇಸ್ಟ್ ಕೊಡ್ತೀನಿ. ಜ್ಯೂಸ್ ರೆಡಿ ಆಗಿದೆ, ನಮ್ಮ ಬೇಬಿಗೆ ಒಂದು ಸ್ವಲ್ಪ ಹಾಕ್ಕೊಡ್ತೀನಿ. ನೋಡೋಣ, ಫಸ್ಟ್ ನಾನು ಕೊಟ್ಬಿಡ್ತೀನಿ. ಚೆನ್ನಾಗಿದೆ.
ಮಸಾಲೆ ಎಲ್ಲ ರೆಡಿಯಾಗಿದೆ, ಖಾರದ ಪುಡಿ ಮತ್ತು ಆನಿಯನ್ ಮಸಾಲ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಈ ಸಮ್ಮರ್ ಅಂತೂ ಯಪ್ಪ ಇಷ್ಟು ಬೆಳಿಗ್ಗೆನೆ ಎಷ್ಟು ಸೆಕೆ ಆಗ್ತಾ ಇರುತ್ತೆ ಗೊತ್ತಾ. ಈ ಟೈಮಲ್ಲಿ ಅಡುಗೆ, ಸಾಂಬಾರು, ಪಲ್ಯ, ಬ್ರೇಕ್ಫಾಸ್ಟು ಎಲ್ಲ ಮಾಡಬೇಕು ಅಂದರೆ ತುಂಬ ಡಿಫಿಕಲ್ಟು. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲ. ಸೊ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಮಾಡಲೇಬೇಕಲ್ವಾ. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಮಾಡುವಾಗ ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇರುತ್ತೆ. ಮಾಡಾಗಿದ್ಮೇಲೆ ಹಬ್ಬ ಸದ್ಯ ಮಾಡಿಬಿಟ್ನಲ್ಲ, ನನ್ನ ಕೆಲಸ ಮುಗೀತಲ್ಲ ಅಂತ ಖುಷಿ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಈ ಕೊಬ್ಬರಿ ಎಣ್ಣೆ ರೇಟು ಜಾಸ್ತಿ ಆಗಿಬಿಟ್ಟಿದೆ. ನಾನು ತಗೋತಾ ಇದ್ದಾಗ 550 ಇತ್ತು, ಇವಾಗ 650, 100 ರೂಪೀಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ನಾನು ತಗೊಳ್ತಿದ್ದ ಶಾಪಲ್ಲಿ. ಕಡಲೆಕಾಯಿ ಎಣ್ಣೆ ಒಂದು 20 ರೂಪೀಸ್ ಜಾಸ್ತಿ ಮಾಡಿದ್ದಾರೆ. 370 ಇತ್ತು ನಾನು ತೊಗೊತಿದ್ದಾಗ, ಇವಾಗ 390 ಮಾಡಿದ್ದಾರೆ. ಬಟ್ ಈ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಆಗಿಬಿಟ್ಟಿದೆ. ಏನೋ ಇವಾಗ ಕೊಬ್ಬರಿ ಎಲ್ಲ ತುಂಬ ಜಾಸ್ತಿ ಅಂತೆ. ಅದಕ್ಕೆ ಸಂತೋಷಕ್ಕೆ ಹೇಳಿದ್ದೀನಿ, ಒಂದು ಆಯಿಲ್ ಮಿಷಿನ್ ತಂದು ಕೊಟ್ಬಿಡು, ನನಗೆ ಬೇಕಾಗಿದ್ದ ಆಯಿಲ್ನ ನಾನೇ ಪ್ರಿಪೇರ್ ಮಾಡ್ಕೊತೀನಿ ಅಂತ. ಅದು ಬೆಸ್ಟ್ ಅಲ್ವಾ. ನಮ್ಮ ಸಂತೋಷಕ್ಕೆ ಈ ಥರ ಹೆಲ್ದಿ ಶಿಫ್ಟಿಂಗ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಅವರೊಂದು ಸ್ವಲ್ಪ ಮನಿನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವರು ಇದು ಯಾರಿಗೆ ಅದು ತುಂಬಾ ಡಿಫಿಕಲ್ಟ್ ಅಂತ ಅನ್ಸುತ್ತಲ್ವಾ. ಸೊ ಈ ಥರ ಒಂದು ಮೆಷಿನ್ ತೊಗೊಂಡ್ಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ. ನಮ್ಗೆ ಯಾವ ಆಯಿಲ್ ಬೇಕೋ ಅದನ್ನ ನಾವೇ ಪ್ರಿಪೇರ್ ಮಾಡ್ಕೋಬೋದು. ಗೊತ್ತಿಲ್ಲ ಅವ್ರು ಯಾವಾಗ ತಂದು ಕೊಡ್ತಾರೆ ಅಂತ. ಹೇಳಿದ್ದೀನಿ, ನೋಡೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಈ ಆಲೂಗಡ್ಡೆ ಅಂದರೆ ನಮ್ಮ ಬೇಬಿಗೆ ತುಂಬ ಇಷ್ಟ. ಈ ಥರ ಮಸಾಲೆ ಸಾಂಬಾರುಗಳಲ್ಲಿ ಅವಳು ಯಾವಾಗಲೂ ಆಲೂಗಡ್ಡೆ ಅಂತ ಕೇಳ್ತಾ ಇರ್ತಾಳೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ. ಆ್ಯಂಡ್ ಈ ಸಾಂಬಾರುಗಳಿಗೆಲ್ಲ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಹಾಕ್ತೀನಿ. ನಮ್ಮ ಬೇಬಿಗೋಸ್ಕರ ಆಲೂಗಡ್ಡೆ ಆ್ಯಂಡ್ ಸಾಂಬಾರು ಟೇಸ್ಟ್ಗೋಸ್ಕರ ಈ ಬ್ರಿಂಜಾಲ್ ಹಾಕ್ತೀನಿ. ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಕಡಲೆಕಾಳು ಸಾಂಬಾರು, ಅದನ್ನ ಒಂದು ಕಮೆಂಟ್ ಮಾಡಿ ಹೇಳಿ ನನಗೆ. ಗಾಯ್ಸ್, ಇವಾಗ ಸಮ್ಮರ್ ಅಲ್ವಾ, ಫುಲ್ಲು ಬಾಡಿ ಎಲ್ಲ ಫುಲ್ಲು ಹೀಟ್ ಆಗ್ತಿರುತ್ತೆ. ಅದರಲ್ಲೂ ಮಕ್ಕಳಂತೂ ಪಾಪಕ್ಕೆ ಅವ್ರಿಗೆ ಇವಾಗ ಈ ಟೆಂಪ್ರೇಚರ್ನ ಅವ್ರಿಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ನಮ್ಮ ಮನೇಲಿ ಈ ಹರಳೆಣ್ಣೆ ಇರಲಿಲ್ಲ, ನಾವು ಕೊಕೊನಟ್ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗ ನಿನ್ನೆ ಹೊರಗಡೆ ಹೋಗಿದ್ನಲ್ಲ, ಸೊ ಆ್ಯಕ್ಚುಲಿ ನಾನು ಇದಕ್ಕೋಸ್ಕರನೇ ಹೋಗಿದ್ದು. ಗಾಡಿ ಇಲ್ಲ, ಸರಿ ಮನೇಲೇ ಇರೋಣ, ವೆಜಿಟೇಬಲ್ಸು ಫ್ರೂಟ್ಸು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಈ ಶಾಪ್ಗೆ ಹೋಗಬೇಕಾಗಿತ್ತು, ಆಯಿಲ್ ಶಾಪು. ಅದರಲ್ಲಿ ಇಂಡಿವಿಜುವಲ್ ಡೆಲಿವರಿ ಡಿಫಿಕಲ್ಟು, ಇಲ್ಲಿಂದ ಫಾರ್. ಇನ್ನು ಅಮೆಝಾನಲ್ಲೆಲ್ಲ ಬುಕ್ ಮಾಡಿದ್ರೆ ಅದು ತುಂಬ ಒಂದು 4-5 ಡೇಸ್ ಆಗಿಬಿಡುತ್ತೆ ಅಲ್ಲಿಂದ ಬರೋದು, ಆ ಪರ್ಟಿಕ್ಯುಲರ್ ಶಾಪಿಂದ ಬರೋದು. ಸೊ ಅದಕ್ಕೆ ನೆನ್ನೆ ಹೋಗಲೇಬೇಕಾಗಿತ್ತು, ಹೋಗಿ ತೊಗೊಂಡು ಬಂದೆ. ಹಬ್ಬ ರಾತ್ರಿ ನಮ್ಮ ಬೇಬಿಗೆ ಕಾಯಿಸ್ಬಿಟ್ಟು ನೆತ್ತಿಗೆಲ್ಲ ಹಾಕಿದ್ದೀನಿ. ಮತ್ತು ಇವಾಗ ಒಂದ್ಸರಿ ಅವಳಿಗೆ ಬಾಡಿಗೆಲ್ಲ ಮಸಾಜ್ ಮಾಡಿಬಿಡ್ತೀನಿ. ಆ್ಯಂಡ್ ನಾನು ಕೂಡ ಕೂದಲು ಹಚ್ಕೊಂಡಿದ್ದೀನಿ. ಅಬ್ಬಾ ಎಷ್ಟು ಕೂಲ್ ಆಯಿತು ಗೊತ್ತಾ ಗಾಯ್ಸ್. ಇವಾಗಂತೂ ನಾವಂತೂ ಈ ಎಣ್ಣೆ ಯೂಸ್ ಮಾಡಲೇಬೇಕು. ನನಗೆ ನಾವು ಸಮ್ಮರಲ್ಲೆಲ್ಲ ಈ ಥರ ಹರಳೆಣ್ಣೆನೇ ಯೂಸ್ ಮಾಡೋದು. ಈ ಹರಳೆಣ್ಣೆ ಎಲ್ಲ ನಮ್ಮ ಒಬ್ಬನೇ ಮಾಡ್ತಾಯಿತ್ತು ಊರಲ್ಲಿ. 1-2-3 ಸರಿ ನಾನೇ ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ, ಇದು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಅದ್ರ ಘಮ ಇರ್ತೈತಲ್ಲ, ಸಖತ್ತಾಗಿರ್ತಾಯಿತ್ತು. ಆ್ಯಕ್ಚುಲಿ ನಮ್ಮ ಅವ್ವ ಅಪ್ಪ ಆ್ಯಕ್ಚುಲಿ ಅವ್ರು ತುಂಬಾ ಕಷ್ಟಪಟ್ಟು, ಅವ್ರು ನಾನೇ ಕಣ್ಣಿಂದ ನೋಡಿದ್ದೀನಿ, ಅವ್ರು ತುಂಬ ಕಷ್ಟಪಟ್ಟು ಎಲ್ಲ ಮಕ್ಳುಗಳಿಗೆ ಮಾಡಿಕೊಡ್ತಾಯಿದ್ರು. ಅದಾಗಿದ್ದು ಬಂದ ನಮ್ಮ ಅಪ್ಪ ಅಮ್ಮ ಜನ್ರೇಷನ್ ಇದೆಯಲ್ಲ, ಆವಾಗಿಂದನೇ ಎಲ್ಲರೂ ಸೋಮಾರಿಗಳಾಗ್ಬಿಟ್ಟಿದ್ದಾರೆ. ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಟ್ ಆಲ್. ಅವ್ರು ಜಸ್ಟು ಊಟ ಮಾಡಿ ಇರೋದೇ ಅವರು ಒಂದು ಸ್ವಲ್ಪ ತುಂಬ ಡಿಫಿಕಲ್ಟ್ ಫೀಲ್ ಮಾಡ್ಕೊತಿರ್ತಾರೆ.
ನಂಗೆ ಅದೇ ಅನಿಸ್ತಾ ಇರುತ್ತೆ, ಪಾಪ ನಮ್ಮ ಅಪ್ಪ ಅವ್ವ ಅವರೆಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ರು ಅಂತ. ಅದರದ್ದು ಸೌದೆ ಒಲೆಲೆಲ್ಲ ಮಾಡಿಕೊಂಡು ಆ ಮಸಿ ಪಾತ್ರೆ ಎಲ್ಲ ತೊಳ್ಕೊಂಡು ನಮ್ಮವ್ವ ಆಮೇಲೆ ನೀರು ಇರ್ತಾ ಇರಲಿಲ್ಲ ಗೊತ್ತಾ. ನಮ್ಮವ್ವ ಬೋರ್ವೆಲ್ ಓದ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ನೀರು ತರಬೇಕಂತ, ಅದು ದೂರ. ಅಲ್ಲಿಂದ ಎಲ್ಲ ನೀರು ತಗೊಂಡ್ಬಂದು ನಮಗೆಲ್ಲ ಅಡುಗೆ ಮಾಡಿ ಸ್ನಾನ ಮಾಡಿಸಿ ತಿನ್ನಿಸಿ ಮತ್ತು ಈ ಥರ ಏನೇನು ಬೇಕೋ ಅದೆಲ್ಲ ಮಾಡಿಕೊಟ್ಟು. ಅವಾಗೆಲ್ಲ ನಮಗೇನು ಸ್ನ್ಯಾಕ್ಸ್ ಅಂತ ಏನು ಇರಲಿಲ್ಲ ಅಲ್ಲ. ಅಂಗಡಿಗಳಲ್ಲೂ ಅವಾಗಲೂ ಅವರು ಅಂಗಡಿನೂ ಜೆನ್ಯೂನ್ ಆಗಿ ಹೆಲ್ದಿಯಾಗಿರೋದು ಏನಾದರೂ ಮಾಡ್ತಾಯಿದ್ರು. ಸುಮ್ಮನೆ ಇವಾಗಿನ ಶಾಪವ್ರು ನೀವೇ ನೋಡಿದ್ದೀರಲ್ಲ, ಅನ್ಯೂಸ್ ಥಿಂಗ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಅದರಿಂದ ಮಕ್ಳುಗಳಿಗೆ ಎಫೆಕ್ಟ್ ಆಗ್ಬೋದು ಅನ್ನೋ ಒಂದು ಥಾಟ್ ಕೂಡ ಇರಲ್ಲ ಅವ್ರಿಗೆ ಮನಿ ಬಿಸ್ನೆಸ್ ಆಗಬೇಕು ಅಷ್ಟೇ. ಸೊ ಈ ಥರ ಒಂದು ಸಿಚುವೇಶನ್. ಅವಾಗೆಲ್ಲ ನಮ್ಮ ಅವ್ವನೇ ಮನೆಯಲ್ಲೇ ತಂಬಿಟ್ಟು ಮಾಡ್ಕೊಡೋದು, ಆಮೇಲಿಂದ ಒಂಥರ ಚಕ್ಕಲಿ ಮಾಡೋದು, ಏನೇನೋ ದಿನ ದಿನ ಒಂದೊಂದು ವೆರೈಟಿ ವಡೆ ಮಾಡೋದು, ಒಬ್ಬಟ್ಟು ಮಾಡೋದು, ಆಮೇಲಿಂದ ಗಿಣ್ಣು ಹಾಲಿತ್ತಲ್ಲ, ಗಿಣ್ಣು ಹಾಲಲ್ಲೆಲ್ಲ ಗಿಣ್ಣು ಮಾಡೋದು, ಆ ಥರ ಎಲ್ಲ ತುಂಬ ಮನೆಯಿಂದಲೇ ಮಾಡ್ಕೊಳ್ತಾ ಇದ್ರು. ಇವಾಗಿನ ಜನ್ರೇಷನಲ್ಲಿ ತುಂಬ ಡಿಫಿಕಲ್ಟು. ಇವಾಗ ಯಾರು ಅದನ್ನೆಲ್ಲ ಮಾಡ್ಕೊಡಲ್ಲ. ಎಲ್ಲ ನಾನು ಯಾಕೆ ನನ್ನ ಮಗಳನ್ನ ನಾನು ಈ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲೂ ನಾನು ಕರ್ಕೊಂಡು ಹೋಗ್ತಾ ಇಲ್ಲ ಅನ್ನೋದಕ್ಕೆ ಇದೇ ರೀಸನ್ನು. ಗೈಸಿ ಖಾರ ಎಲ್ಲ ನೀರಿದೆಯಲ್ಲ, ಇವಾಗಲೇ ನಾನು ಸಾಲ್ಟ್ ಕೂಡ ಹಾಕ್ಬಿಡ್ತೀನಿ. ನೋಡಿ ಇಷ್ಟ ಹಾಕ್ತಾ ಇದ್ದೀನಿ. ಕಲ್ಲುಪ್ಪು, ಈ ಥರ ಸಾಂಬಾರಿಗೆಲ್ಲ ಯಾವಾಗಲೂ ಅಡುಗೆನಲ್ಲಿ ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕು. ನಾನಂತೂ ಕಲ್ಲುಪ್ಪೇ ಯೂಸ್ ಮಾಡೋದು. ನೀವು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ. ನಾನೊಂದು ಸ್ವಲ್ಪ ಅಡುಗೆನಲ್ಲಿ ವೆರಿ ಪರ್ಟಿಕ್ಯುಲರ್, ಹೀಗೆ ಇರಬೇಕು ಅಂತ. ಇವಾಗ ಇದೊಂದು 2 ವಿಷಲ್ ಹಾಕ್ಸ್ಕೊತೀನಿ. 1 ವಿಷಲ್ಲೇ ಸಾಕು ಅನಿಸುತ್ತೆ. ಓಕೆ, ಅಷ್ಟರಲ್ಲಿ ನಾನು ಇಡ್ಲಿ ಪಾತ್ರೆಗೆಲ್ಲ ಇಡ್ಲಿ ಇಟ್ಕೊಂಡು ಬಿಡ್ತೀನಿ. ಇಡ್ಲಿ ಪಾತ್ರೆಗೆ ಈ ಥರ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಆ ನೀರೆಲ್ಲ ಕುದ್ದು ಸುಂಡೋಗ್ಬಿಟ್ಟು ಏನಾದ್ರು ಕಪ್ಪಾಗೋ ಚಾನ್ಸಸ್ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಆ್ಯಕ್ಚುಲಿ ಸುಮಾರು ಟೈಮು ನಾನಂತೂ ಸೇರಿಸಿ ಪಾತ್ರೆನ ಇದು ಮಾಡಿದ್ದೆ. ಸೊ ಅದಕ್ಕೆ ಭಯ ನನಗೆ. ಅದಕ್ಕೆ ಯಾವಾಗಲೂ ಆ ಥರ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತೀನಿ. ಇನ್ನೊಂದು ವೆರಿ ಬಿಗ್ ರೀಸನ್ ಯಾವುದು ಗೊತ್ತಾ, ನಮ್ಮ ಊರಿಗೆ ಹೋಗದೆ ಇರೋದಕ್ಕೆ? ಅದು ಒನ್ ಆ್ಯಂಡ್ ಓನ್ಲಿ ನಮ್ಮ ಸಂತೋಷ. ಅಯ್ಯಪ್ಪ, ಅವ್ರಿಗಂತೂ ನಾವು ಊರಿಗೆ ಹೋಗೋದು ಅಂದರೆ ಇಷ್ಟನೇ ಆಗಲ್ಲ. ನಾವೇನಾದರೂ ಊರಿಗೆ ಹೋಗ್ತೀವಿ ಅಂತ ವಿಷಯ ತೆಗೆದ್ರೆ ಸಾಕು, ಹಂಗೆ ಆವಾಗಲೇ ಸ್ಟಾರ್ಟ್ ಆಗಿಬಿಡುತ್ತೆ ನನಗೂ ಅವ್ರಿಗೂ ಜಗಳ. ಗೈಸ್, ನಿಮ್ಮ ಮನೆಗಳಲ್ಲೂ ನಿಮ್ಮ ಹಸ್ಬೆಂಡ್ ಈ ಥರ ಜಗಳ ಮಾಡ್ತಾರಾ? ನಾವು ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಹೇಳಿದಾಗ ಯಾಕಾದರೂ ಈ ಥರ ಆಡ್ತಾರೋ ಅಂತ ಅನಿಸ್ತಾ ಇರುತ್ತೆ. ಚೆನ್ನಾಗೇ ಇರ್ತಾರೆ. ಊರಿಗೆ ಹೋಗ್ತೀವಿ ಅಂದಾಗ ನಮ್ಮದು ವಾರ್ ಸ್ಟಾರ್ಟ್ ಆಗಿಬಿಡುತ್ತೆ. ಅರೆ ದಿಸ್ ಟೈಮ್ ನಾನು ಓಕೆ ಅಂದ್ಬಿಟ್ಟು ಸುಮ್ಮನೆ ಇಲ್ಲೇ ಇದ್ದೀನಿ. ನಾನು ಯೂಶ್ವಲಿ ಅವ್ರು ಬೇಡ ಅಂದರೂ ನಾನೇನು ಕೇಳ್ತಾ ಇರಲಿಲ್ಲ. ನಾನು ಹೋಗಲೇಬೇಕು ಅಂತ ಅನಿಸಿದ್ರೆ ನಾನು ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ ನಮ್ಮ ಬೇಬಿನ. ಬಟ್ ದಿಸ್ ಟೈಮ್ ನನಗೆ ಫೀಲ್ ಆಗ್ತಾ ಇಲ್ಲ. ಅದೇ ಆವಾಗಲೇ ಹೇಳಿದ್ನಲ್ಲ, ತುಂಬ ಟೆಂಪ್ರೇಚರ್ ಜಾಸ್ತಿ. ಸೊ ಅಲ್ಲಿ ಅದು ಹೆಂಚಿನ ಮನೆ ಅಲ್ವಾ, ತಣ್ಣಗಾಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಕಂಪೇರ್ ಟು ನಮ್ಮ ಇಲ್ಲಿರೋದಕ್ಕಿಂತ. ಅಲ್ಲಿ ಅಂಗಡಿಗಳೆಲ್ಲ ತುಂಬ ಹತ್ರನೇ ಇದೆ. ಆಮೇಲೆ ನಮ್ಮ ಬೇಬಿ ಅಂತವಳು ಹೇಳಲ್ಲ ಕೇಳಲ್ಲ, ಗೇಟ್ ತೆಕ್ಕೊಂಡು ಹೋಗ್ಬಿಡ್ತಾಳೆ. ಆಮೇಲೆ ಅವಳನ್ನ ಕಂಟ್ರೋಲ್ ಮಾಡೋದಕ್ಕೂ ಆಗಲ್ಲ. ಸುಮ್ಮನೆ ಕಿರ್ಚಾಡಿ ಕೂಗಾಡ್ತಾಳೆ, ಅಳ್ತಾಳೆ. ಸುಮ್ಮನೆ ಈ ಬಿಸಿಲಲ್ಲೆಲ್ಲ ಹೊತ್ತು ಎಲ್ಲ ಇದು ಮಾಡಿ ಆಮೇಲೆ ಒಂದು ಸ್ವಲ್ಪ ಇದಾದರೆ ಆಮೇಲೆ ಅವ್ರ ಅಪ್ಪನ ಹತ್ರ ನಾನೇ ಬೈಸ್ಕೋಬೇಕಾಗುತ್ತೆ. ಒಂದೇ ವಿಷಲ್ ಸಾಕು ಅನಿಸುತ್ತೆ. ಬಿಕಾಸ್ ಕಾಳೆಲ್ಲ ಆ್ಯಕ್ಚುಲಿ ಮೊನ್ನೆ ನೈಟ್ ನೆನೆಸಿರೋದಲ್ಲ, ಸೊ ಅದಕ್ಕೆ ಸಾಕು ಅನಿಸುತ್ತೆ. ಆ್ಯಂಡ್ ಮಸಾಲೆ ಎಲ್ಲನೂ ಬೇಯಬೇಕಲ್ಲ ಇನ್ನು ನೆಕ್ಸ್ಟು ತೆಂಗಿನಕಾಯಿ ಮಸಾಲೆನಲ್ಲಿ.
ಸೊ ಆಫ್ ಮಾಡ್ಕೊತೀನಿ. ಬೆಂದಿಲ್ಲ ಅಂದರೆ ಇನ್ನೊಂದು ವಿಜಲ್ ಹಾಕ್ಸ್ಕೊಳ್ಳೋದು. ತುಂಬ ಬೆಂದೋಗ್ಬಿಟ್ರೂ ಚೆನ್ನಾಗಿ ಅನ್ಸೋದಿಲ್ಲ ಅವಾಗ. ಇವಾಗ ಇಡ್ಲಿಗೆ ಇಟ್ಬಿಟ್ಟು ನಾನೊಂದು 20 to 25 ಮಿನಿಟ್ಸ್ ಬೇಯ್ಕೊತೀನಿ, ಅವಾಗ ಚೆನ್ನಾಗಿ ಬರುತ್ತೆ ಇಡ್ಲಿ. ಇವಾಗ ನಾನು ಮಸಾಲ ರೆಡಿ ಮಾಡ್ಕೊಬೇಕು. ತೆಂಗಿನಕಾಯ್ದು ನನ್ನ ಬೇಬಿಗೆ ಎಳ್ನೀರಂದರೆ ತುಂಬ ಇಷ್ಟ. ಅದಕ್ಕೆ ಇವಾಗ ಇದ್ರಲ್ಲಿ ಚಚ್ಬಿಟ್ಟು ಅವಳಿಗೊಂದು ಸ್ವಲ್ಪ ಎಣ್ಣೆ ಸಿಕ್ಕಿದ್ರೆ ಪಾಪ ಕೊಡ್ತೀನಿ. ಅವಳು ಕೇಳ್ತಾ ಇರ್ತಾಳೆ. ಮಸಾಲೆಗೆ ಅಂತ ಹೇಳಿಬಿಟ್ಟು 4 ಲವಂಗ, ಚಕ್ಕೆ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ಮಾಲ್ ಸೈಜ್ ಟೊಮೆಟೊ ಆ್ಯಂಡ್ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಎಲ್ಲ ಒಂದೊಂದೇ ಆ್ಯಡ್ ಮಾಡ್ಕೊಂಡು ಬಿಡೋಣ. ಆನಿಯನ್ನು ಮತ್ತು ಖಾರದ ಪುಡಿ ಆಲ್ರೆಡಿ ರುಬ್ಬಿ ಹಾಕಿದ್ದೀನಿ. ಅದೊಂದು ಮಸಾಲೆಯಲ್ಲಿ ಕಾಳೆಲ್ಲ ಬೆಂದಿರುತ್ತೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ಇವಾಗ ಸೆಕೆಂಡ್ ಮಸಾಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫ್ರೆಶ್ ಕೋಕೋನಟ್ ಇದನ್ನು ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಟು ಆ್ಯಡ್ ಮಾಡಿಕೊಂಡ್ರೆ ಇವಾಗೇನು ವಿಜಲ್ ಹಾಕ್ಸಲ್ಲ. ಕಾಳು ಫಸ್ಟ್ ಹೇಗಿದೆ ಅಂತ ಚೆಕ್ ಮಾಡ್ತೀನಿ. ಇದೆಯಾ ಚೆಕ್ ಮಾಡ್ತೀನಿ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು. ಏನು ಅಂಟ್ಕೊತಾ ಇಲ್ಲ, ಬೆಂದಿದೆ. ಕುಕ್ಕರ್ ತೆಗೆದು ನೋಡೋಣ ಕಾಳು ಎಷ್ಟು ಬೆಂದಿದೆ ಅಂತ. ಒಂದೇ ವಿಜಲ್ ಬೆಂದಿದ್ರೆ ಓಕೆ, ಮತ್ತೆ ವಿಜಲ್ ಹಾಕೋ ನೀಡೇನಿರೋದಿಲ್ಲ. ಇಲ್ಲ ಅಂದರೆ ಒಂದು ವಿಜಲ್ ಹಾಕ್ಸ್ಕೋಬೇಕಾಗತ್ತೆ. ಸೊ ಚೆಕ್ ಮಾಡ್ತೀನಿ. ಯೂಶ್ವಲಿ ನಾನು ಸೋಕ್ ಮಾಡಿದ್ದಾಗಿದ್ಮೇಲೆ ಸಾಂಬಾರು ಮಾಡಬೇಕಾದ್ರೆ 2 ವಿಜಲ್ ಹಾಕ್ಸ್ಕೊತಾ ಇದ್ದೆ. ಬಟ್ ಇದು 1 ಡೇ ಡಿಲೇ ಆಗಿಬಿಟ್ಟಿದೆಯಲ್ಲ, ಸೊ ಅದಕ್ಕೆ ನಾನು ಇನ್ನೊಂದು ವಿಜಲ್ ಹಾಕ್ಸ್ಕೊಂಡ್ರೆ ಅದು ಫುಲ್ಲು ಒಂಥರ ಬೆಂದೋಗ್ಬಿಟ್ರೆ ಒಂಥರ ಸ್ಮ್ಯಾಶ್ ಆದಂಗೆ ಆಗಿಬಿಟ್ರೆ ಆಮೇಲೆ ಸಾಂಬಾರು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಬೇಡ ಒಂದೇ ವಿಜಲ್ ಸಾಕು ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಸೊ ಕಾಳು ಆ್ಯಕ್ಚುಲಿ ಬೆಂದಿತ್ತು. ಅದಕ್ಕೆ ನಾನು ಮಸಾಲ ನಂಬರ್ 2 ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಗ್ರೇವಿ ಇದೊಂದು ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ತಿಕ್ಕಾಗಿದ್ದರೆ ಅಷ್ಟೊಂದೇನು ಚೆನ್ನಾಗಿರಲ್ಲ. ದೆನ್ ತುಂಬ ತೆಳುವಾಗ್ಬಿಟ್ರು ಅದೇನು ಚೆನ್ನಾಗಿ ಅನಿಸಲ್ಲ. ಸೊ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಈ ಮಸಾಲ ಜೊತೆ ಈ ಬದನೆಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡಿಬಿಡ್ತೀನಿ. ನೀಟಾಗಿ ಬೇಯಲಿ. ಫಸ್ಟ್ ಹಾಕೊಂಡ್ಬಿಟ್ರೆ ಏನು ಗೊತ್ತಾ, ಚೆನ್ನಾಗಿ ಬೆಂದ್ಬಿಟ್ರೆ ಆಮೇಲೆ ಎಲ್ಲ ಕಲಿಸ್ಕೊಂಡು ಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಈ ಬದನೆಕಾಯಿ ಆ್ಯಡ್ ಮಾಡ್ತೀನಿ. ಇದೊಂದು ಸ್ವಲ್ಪ ಕುದೀಲಿ, ಆವಾಗ ಟೇಸ್ಟ್ ಚೆಕ್ ಮಾಡಿಬಿಟ್ಟು ಸಾಲ್ಟ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಅಷ್ಟೇ, ಚೆನ್ನಾಗಿರುತ್ತೆ ಇಡ್ಲಿ ಜೊತೆ. ಗೈಸ್, ಅಡುಗೆ ಕೆಲಸ ಎಲ್ಲ ಮುಗೀತು. ಇವಾಗ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಬಿಟ್ಟು ನಮ್ಮ ಬೇಬಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಮೊಮ್ಮು ತಿನ್ನಿಸ್ಬಿಟ್ಟು ಆಮೇಲಿಂದ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ರೆಡಿ ಆಗಿಬಿಟ್ಟು ಆಮೇಲೆ ನಂದು ಬ್ರೇಕ್ಫಾಸ್ಟು. ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ನನಗೆ. ಸಂತುಷ್ಟಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನಾವು ಊರಿಗೆ ಹೋಗ್ಬಿಟ್ರೆ ಈ ಥರ ರಜದಲ್ಲಿ ಒಂದು 15 to 20 ಡೇಸ್ ಬರೋದೇ ಇಲ್ಲ. ಅದೊಂದು ಪ್ರಾಬ್ಲಮ್ ಅವ್ರಿಗೆ ಅವ್ರ ಮಗಳಂತೂ ಇರಲೇಬೇಕು ಅವ್ರ ಜೊತೆ. ಸೊ ಅಟ್ಲೀಸ್ಟ್ ಒಂದು ವೀಕ್ಗಾದರೂ ಕರ್ಕೊಂಡು ಹೋಗ್ತೀನಿ, ನೋಡೋಣ. ಅಷ್ಟೇ ಗೈಸ್, ಇವತ್ತಿಂದು ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.